ಫೋನ್ಪೇ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ನಮ್ಮ ಒಂದು ಬ್ಯಾಂಕನ್ನು ಫೋನ್ಪೇಗೆ ಯಾವ ರೀತಿ ಲಿಂಕ್ ಮಾಡಬೇಕು, ಲಿಂಕ್ ಮಾಡಿದ ನಂತರ ನಾವು ಯಾರಿಗಾದ್ರೂ ಅಮೌಂಟನ್ನು ಯಾವ ರೀತಿ ಕಳಿಸ್ಬೇಕು, ಮತ್ತು ಬ್ಯಾಂಕ್ ಬ್ಯಾಲೆನ್ಸನ್ನು ಯಾವ ರೀತಿ ಚೆಕ್ ಮಾಡಬೇಕು, ಮತ್ತು ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂದರೆ ಫೋನ್ಪೇ ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲೇಸ್ಟೋರ್ನಲ್ಲಿ ಫೋನ್ಪೇ ಅಂತ ಸರ್ಚ್ ಮಾಡಿಬಿಟ್ಟಾದ್ರೂ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವೇನಾದರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಈ ರೀತಿ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ, ಅಲ್ಲಿ ಟ್ಯಾಪ್ ಮಾಡಿದ್ರಿ ಅಂದರೆ ಅನ್ಇನ್ಸ್ಟಾಲ್ ಆಗುತ್ತೆ. ಯಾಕಂತಂದರೆ ಈ ಒಂದು ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ನೀವು ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನನ್ನ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಅಥವಾ ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಈ ಎರಡು ರೀತಿಯಲ್ಲಿ ಯಾವ ರೀತಿಯಲ್ಲಾದರೂ ನೀವು ಅಪ್ಲಿಕೇಶನನ್ನು ಅನ್ಇನ್ಸ್ಟಾಲ್ ಮಾಡಿ. ಅಥವಾ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಒಳ್ಳೆಯದಾಗುತ್ತೆ. ತುಂಬಾ ಈಸಿಯಾಗಿ ನೀವು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬೋದು. ನೀವು ನನ್ನ ಒಂದು ರೆಫರಲ್ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಈ ರೀತಿ ಯೂಟ್ಯೂಬ್ನಲ್ಲಿ ನಮ್ಮ ಒಂದು ವಿಡಿಯೋನ ನೀವು ನೋಡ್ತಿರ್ತೀರಲ್ವಾ, ನೋಡುವಂಥ ಟೈಮ್ನಲ್ಲಿ ಟೈಟಲ್ ಇರುತ್ತೆ ನೋಡಿ, ವಿಡಿಯೋ ಮೇಲೆ ಟೈಟಲ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ಇಲ್ಲಿ ನಿಮಗೆ ಫೋನ್ಪೇ ₹100 ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಈ ಲಿಂಕ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಈ ಒಂದು ಫೋನ್ಪೇ ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ನೀವೇನಾದರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದು ಅದರಲ್ಲೇ ನೀವೇನಾದರೂ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿದ್ರಿ ಅಂದರೆ ಕ್ಯಾಶ್ ಬ್ಯಾಕ್ ಬರೋದಿಲ್ಲ. ಸೊ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ರಿಡೈರೆಕ್ಟಾಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ನಿಮಗೆ ಈ ರೀತಿ ಇನ್ಸ್ಟಾಲ್ ಅಂತ ಈ ಒಂದು ಇಂಟರ್ಫೇಸ್ ಬರುತ್ತೆ. ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ನೀವೇನಾದರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನೆಕ್ಸ್ಟ್ ನನ್ನ ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ಕ್ಯಾಶ್ ಬ್ಯಾಕ್ ಬರೋದು. ಸೊ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಓಪನ್ ಅಂತ ಕೇಳುತ್ತೆ. ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಎಂಟರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಅಲ್ಲಿ ಟ್ಯಾಪ್ ಮಾಡಿಬಿಟ್ಟು ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ನಿಮ್ಮ ಒಂದು ಮೊಬೈಲ್ನಲ್ಲಿ ಇರಬೇಕಾಗತ್ತೆ, ಒಂದು ಸಿಮ್ಮು. ಆ ಒಂದು ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಈಗ ಎಂಟರ್ ಮಾಡ್ಕೊಬೇಕಾಗತ್ತೆ. ಸೊ ನಾನಿಲ್ಲಿ ಈ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರನ್ನು ಇಲ್ಲಿ ಎಂಟರ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನೆಕ್ಸ್ಟು ನಿಮಗೆ ಇಲ್ಲಿ OTP ಬರುತ್ತೆ. ಆ OTP ಆಟೋಮೆಟಿಕ್ಲಿ ಆಕ್ಸೆಸ್ ಆಗುತ್ತೆ. ನೀವೇನು ಆ ಒಂದು OTPನ ಎಂಟರ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದು ಆಟೋಮೆಟಿಕ್ಲಿ ತಗೊಳುತ್ತೆ. 40 ಸೆಕೆಂಡ್ ಒಳಗಡೆ ಅದು ಆ್ಯಡ್ ಆಗುತ್ತೆ. ಆ್ಯಡ್ ಆಗಿದ ನಂತರ ನೆಕ್ಸ್ಟು ಲೋಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಮ್ ಪರ್ಮಿಷನ್ಸ್ಗಳನ್ನ ನಿಮಗೆ ಕೇಳುತ್ತೆ ಕಾಂಟ್ಯಾಕ್ಟ್ ಆಕ್ಸೆಸ್ ಬಗ್ಗೆ. ಸೊ ಆ ಪರ್ಮಿಷನ್ಸ್ಗಳಿಗೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಅಲೋನ ಕೊಡಬೇಕಾಗತ್ತೆ. ಅಲೋ ಕೊಟ್ಟಿದ ನಂತರ ನೆಕ್ಸ್ಟು ಈ ಒಂದು ಫೋನ್ಪೇ ಅಪ್ಲಿಕೇಶನ್ ಡ್ಯಾಶ್ ಬೋರ್ಡ್ ಏನಾಗುತ್ತೆ ಅಂತಂದರೆ ಈ ರೀತಿ ನಿಮಗೆ ಶೋ ಆಗುತ್ತೆ. ತುಂಬಾ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಲೆಫ್ಟ್ ಸೈಡ್ ಟಾಪಲ್ಲಿ ಪ್ರೊಫೈಲ್ ಸಿಂಬಲ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಲೆಫ್ಟ್ ಸೈಡ್ನಲ್ಲಿ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ನಿಮ್ಮ ಒಂದು ನಂಬರಿಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಯಾವುದಿರುತ್ತೋ ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಬೇರೆ ಬೇರೆ ಬ್ಯಾಂಕ್ಗಳು ನಿಮಗೆ ಶೋ ಆಗುತ್ತೆ. ಸೊ ನಾನಿಲ್ಲಿ ಸ್ಟೇಟ್ ಬ್ಯಾಂಕ್ ಇದೆ ನನ್ನ ಒಂದು ನಂಬರ್ಗೆ ಲಿಂಕ್ ಆಗಿರುವಂಥದ್ದು. ಸೊ SBIನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ 2 ಸಿಮ್ ಇತ್ತು ಅಂತ ಅಂದರೆ ಸಿಮ್ 1 ಸಿಮ್ 2 ಅಂತ ಆಪ್ಷನ್ ಕೇಳುತ್ತೆ. ಯಾವುದಿರುತ್ತೋ ಲಿಂಕ್ ಆಗಿರೋದು ಅದನ್ನು ಸೆಲೆಕ್ಟ್ ಮಾಡಿದ್ರಿ ಅಂದರೆ ಈ ರೀತಿ ಬರುತ್ತೆ ನಿಮಗೆ. ನೀವು ATM ಕಾರ್ಡ್ ಮುಖಾಂತರನ ಅಥವಾ ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾವು ಇವಾಗ ATM ಕಾರ್ಡ್ ಮುಖಾಂತರ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಅಲ್ವಾ ತಿಳ್ಕೊಳ್ಳೋದಕ್ಕೆ ಬಂದಿರೋದು. ಸೊ ಆಧಾರ್ ಕಾರ್ಡ್ ಮುಖಾಂತರ ಆದರೆ ಆ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಡೆಬಿಟ್ ಕಾರ್ಡನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಒಂದು ATM ಕಾರ್ಡ್ನ ತೊಗೊಬೇಕಾಗತ್ತೆ. ATM ಕಾರ್ಡ್ನಲ್ಲಿ ಲಾಸ್ಟ್ 6 ಡಿಜಿಟ್ ಏನಿರುತ್ತೋ ಆ 6 ಡಿಜಿಟನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಓಕೆನಾ, 6 ಡಿಜಿಟ್ ನಂಬರ್, ಲಾಸ್ಟ್ 6 ಡಿಜಿಟ್ ನೀವು ತೊಗೊಬೇಕಾಗುತ್ತೆ. ಸ್ಟಾರ್ಟಿಂಗಿಂದ ತೊಗೊಳೋದಕ್ಕೆ ಹೋಗ್ಬಿಡಿ, ಲಾಸ್ಟ್ 6 ಡಿಜಿಟು. ಮತ್ತು ATMಲ್ಲಿ ನಿಮಗೆ ವ್ಯಾಲಿಡ್ ಅಪ್ ಟು ಅಂತ ಇರುತ್ತೆ 1028 ಇದೆ. ಸೊ ನಾನು ಅದನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ನಿಮ್ಮದ್ರಲ್ಲಿ ಏನಿರುತ್ತೆ ATMಲ್ಲಿ ಅದನ್ನೇ ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರಿ ಅಂತಂದರೆ ಬ್ಯಾಂಕಿನ ಕಡೆಯಿಂದ OTP ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಆಟೋಮೆಟಿಕ್ಲಿ ತೊಗೊಳುತ್ತೆ. ಕೆಲವೊಂದು ಮೊಬೈಲ್ಗಳಲ್ಲಿ ತೊಗೊಂಡಿಲ್ಲ ಅಂತ ಅಂದರೆ ಅಲ್ಲೇನು ಬಂದಿರುತ್ತೋ OTP ಅದನ್ನು ತೊಗೊಂಡು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. UPI ಪಿನ್ ಕ್ರಿಯೇಟ್ ಮಾಡೋದು. ಇದು ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದರೆ ನೀವು ಯಾವುದೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಅಂದರೆ ಈ ಪಿನ್ ಎಂಟರ್ ಮಾಡಿದ್ರೇ ನೀವು ಬೇರೆಯವರಿಗೆ ಅಮೌಂಟನ್ನು ಕಳಿಸೋದಕ್ಕಾಗೋದು. ಓಕೆನಾ, ಸೊ ಒನ್ ಟೈಮ್ ನೀವು ಸೆಟ್ ಮಾಡಬೇಕಾಗುತ್ತೆ. ನಿಮಗೆ ತುಂಬ ನೆನಪಲ್ಲಿ ಯಾವುದಿರುತ್ತೋ ಆ ಪಿನ್ನನ್ನು ಎಂಟರ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಒಂದು ಮೊಬೈಲ್ ನಂಬರ್ದು ಸ್ಟಾರ್ಟಿಂಗ್ 6 ಡಿಜಿಟ್ ಆಗಿರ್ಬೋದು ಅಥವಾ ಕೆಲವು ಬ್ಯಾಂಕ್ಗಳು 4 ಡಿಜಿಟ್ ಕೇಳುತ್ತೆ. 4 ಡಿಜಿಟ್ ಕೇಳಿದ್ರೆ 4, 6 ಡಿಜಿಟ್ ಕೇಳಿದ್ರೆ 6 ಡಿಜಿಟ್. ಒಂದು ಸರಿ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ ಕೇಳುತ್ತೆ. ನೀವು ಸ್ಟಾರ್ಟಿಂಗ್ ಏನು ಪಿನ್ನನ್ನು ಎಂಟರ್ ಮಾಡ್ಕೊಂಡಿರ್ತೀರೋ ಅದೇ ಪಿನ್ನನ್ನು ಮತ್ತೆ ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಮೊಬೈಲ್
ಮೊಬೈಲ್ ಪಾಸ್ವರ್ಡ್ ಹೆಂಗೆ ಕೊಟ್ಕೊಂಡಿರ್ತೀರೋ ಅದೇ ರೀತಿ ಇರುತ್ತೆ ಸೇಮು. ಬಟ್ ನೀವು ಇಲ್ಲೇನು ಕೊಡ್ತೀರೋ ಅದು ನಿಮ್ಮ ತಲೆಯಲ್ಲಿರಬೇಕಾಗುತ್ತೆ. ಯಾಕೆಂತಂದರೆ ಟ್ರಾನ್ಸಾಕ್ಷನ್ ಮಾಡೋ ಟೈಮಲ್ಲಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋಂಥ ಟೈಮಲ್ಲಿ ನಿಮಗಿದು ಅವಶ್ಯಕತೆಗೆ ಬರುತ್ತೆ. ನೋಡ್ತಿರ್ಬೋದು ಪ್ರೈಮರಿ ಅಕೌಂಟಿಗೆ ನಾವು SBI ಇವಾಗ ಜಸ್ಟ್ ಆ್ಯಡ್ ಮಾಡಿದೆ ಅಲ್ವಾ, ಅದು ಬಂದು ಆ್ಯಡ್ ಆಗಿರುತ್ತೆ. ತುಂಬ ಸಿಂಪಲ್. ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ₹1 ಟು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಕೂಡ ₹1 ಸೆಂಡ್ ಮಾಡಿದ್ರೆ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಇಲ್ಲಿ ಈ ಒಂದು ಪ್ರೊಸೀಜರ್ ಮುಖಾಂತರನೇ ನೀವು ಬೇರೆಯವರಿಗೆ ಯಾವುದೇ ಒಂದು ಅಮೌಂಟ್ ಕಳಿಸ್ಬೇಕಾದ್ರೂ ಕೂಡ ಇದೇ ರೀತಿ ಕಳಿಸ್ಬೋದು. ₹1 ಅಂತಲ್ಲ, 1000 ಲಕ್ಷ ಕಳಿಸಿದ್ರೂ ಇದೇ ಪ್ರೊಸೀಜರ್ ಇರುತ್ತೆ. ಬಟ್ ಫಸ್ಟ್ ಟ್ರಾನ್ಸಾಕ್ಷನ್ ನೀವು ಮಾಡಿದ್ರಿ ಅಂದರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಸರ್ಚ್ ನಂಬರ್ ಆರ್ ನೇಮ್ ಅಂತ ಇರುತ್ತೆ. ನಿಮ್ಮ ಕಾಂಟ್ಯಾಕ್ಟಲ್ಲಿ ಸೇವ್ ಮಾಡಿದ್ದೀರಾ ಅಂತ ಅಂದರೆ ಅವ್ರ ನೇಮನ್ನು ಸರ್ಚ್ ಮಾಡಿ, ಅಥವಾ ನೇಮ್ ಸೇವ್ ಆಗಿಲ್ಲ ಅಂದರೆ ನಂಬರ್ ಎಂಟರ್ ಮಾಡಿದ್ರೆ UPIಯಲ್ಲಿ ಅವ್ರ ನೇಮ್ ಏನಿರುತ್ತೋ ಅದು ಬರುತ್ತೆ. ಸೊ ನಾನಿಲ್ಲಿ ಈ ಒಂದು ಸಾಗರ್ ಅಂತ ಬರ್ತಿದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಂಟರ್ ಅಮೌಂಟ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಎಂಟರ್ ಅಮೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಂಟರ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ₹1 ಸೆಂಡ್ ಮಾಡೋದಕ್ಕೆ ಇದೇ ಪ್ರೊಸೀಜರು, 1000 ಸೆಂಡ್ ಮಾಡೋದಕ್ಕೆ ಇದೇ ಪ್ರೊಸೀಜರು, 1 ಲಕ್ಷ ಸೆಂಡ್ ಮಾಡೋದಕ್ಕೆ ಇದೇ ಪ್ರೊಸೀಜರ್. ಓಕೆನಾ? ಸೊ ನಾನಿಲ್ಲಿ ₹1 ಸೆಂಡ್ ಮಾಡ್ತಿದ್ದೀನಿ, ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪೇ ಅಂತ ಇರುತ್ತೆ ನೋಡಿ, ಪೇ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪೇ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ UPI ಪಿನ್ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. UPI ಪಿನ್ ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟೆ ಅಲ್ವಾ, 6 ಡಿಜಿಟ್ ಆರ್ 4 ಡಿಜಿಟ್ ನಾವು ಏನು ಕ್ರಿಯೇಟ್ ಮಾಡಿರ್ತೀವೋ ಅದು ಕೇಳುತ್ತೆ, ಮೊಬೈಲ್ ಪಾಸ್ವರ್ಡ್ ಥರ ಅಂತ ಅಂದ್ಬಿಟ್ಟು. ಅದು ಏನು ಎಂಟರ್ ಮಾಡಿರ್ತೀರೋ ಆ ಒಂದು ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ನಿಮಗೆ ಟಿಕ್ ಮಾರ್ಕ್ ಇರುತ್ತೆ. ಈ ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಮೌಂಟ್ ಸೆಂಡ್ ಆಗಿರೋದೇನಾಗುತ್ತೆ ಅಂತಂದರೆ ಶೋ ಆಗುತ್ತೆ. ಜಸ್ಟ್ ₹1 ಸೆಂಡ್ ಆಗಿದೆ, ಸೊ ಅದು ನಮಗೆ ಶೋ ಆಗ್ತಿರುತ್ತೆ. ಇದೇ ರೀತಿ ನೀವು ಯಾರು ಬೇಕಾದರೂ ಅಮೌಂಟ್ ಕಳಿಸ್ಬೋದು, ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ನೀವು ಹಿಸ್ಟ್ರಿಯನ್ನು ನೋಡಬೇಕು ಅಂದರೆ ನೀವು ಟ್ರಾನ್ಸಾಕ್ಷನ್ ಮಾಡಿರೋದು ರೈಟ್ ಸೈಡಲ್ಲಿ ನಿಮಗೆ ಹಿಸ್ಟ್ರಿ ಅಂತ ಕೇಳುತ್ತೆ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾರಿಗೆ ಅಮೌಂಟ್ ಕಳಿಸಿದ್ದಾರೆ, ಯಾರು ನಿಮ್ಗೆ ಅಮೌಂಟ್ ಕಳಿಸಿದ್ದಾರೆ ಎಲ್ಲವೂ ಕೂಡ ಏನಾಗುತ್ತೆ ಅಂತ ಅಂದರೆ ನಿಮಗೆ ಹಿಸ್ಟ್ರಿನಲ್ಲಿ ಶೋ ಆಗುತ್ತೆ. ಇನ್ನು ನೆಕ್ಸ್ಟು ನೀವು ಹೊರಗಡೆ ಎಲ್ಲಾದರೂ ಸ್ಕ್ಯಾನ್ ಮಾಡಬೇಕು ಅಂತ ಅಂದರೆ ಫೋನ್ಪೇನಲ್ಲಿ ಟಾಪಲ್ಲಿ ನಿಮಗೆ ಸ್ಕ್ಯಾನರ್ ಸಿಂಬಲ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ಬಾರ್ ಕೋಡ್ ಇರುತ್ತಲ್ವ, ಅದರ ತೊಗೊಂಡೋಗಿ ಸ್ಕ್ಯಾನ್ ಮಾಡಿದ್ರಿ ಅಂತ ಅಂದರೆ ಅಮೌಂಟ್ ಕೇಳುತ್ತೆ, ಎಷ್ಟು ಎಂಟರ್ ಮಾಡಬೇಕು ಅಷ್ಟು ಎಂಟರ್ ಮಾಡಿಬಿಟ್ಟು ಪಿನ್ ಎಂಟರ್ ಮಾಡಿದ್ರಿ ಅಂದರೆ ಅವ್ರಿಗೆ ಅಮೌಂಟ್ ಹೋಗುತ್ತೆ. ಓಕೆನಾ? ತುಂಬಾ ಈಸಿ ಸ್ಟೆಪ್ ಆಗಿರುತ್ತೆ ಇದು. ಇನ್ನು ನೀವು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಬೇಕು ಅಂದರೆ ಚೆಕ್ ಬ್ಯಾಲೆನ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಯಾಂಕ್ ಶೋ ಆಗುತ್ತೆ. ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರುತ್ತೆ. ನಿಮ್ದು ಯಾವ ಬ್ಯಾಂಕ್ ಇರುತ್ತೋ ಅದು ತೋರಿಸುತ್ತೆ. ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು UPI ಪಿನ್ನ ನಿಮಗೆ ಸ್ಟಾರ್ಟಿಂಗಲ್ಲೇ ತಿಳಿಸ್ತೆ ಅಲ್ವಾ, ಮೊಬೈಲ್ ಪಾಸ್ವರ್ಡ್ ಥರ ಅದು ನೆನ್ಪಿಟ್ಕೊಂಡಿರಬೇಕು, ಏನು ಕ್ರಿಯೇಟ್ ಮಾಡಿರ್ತೀರೋ ಅದನ್ನು ಅಂತ. ಸೊ ಆ ಒಂದು ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಕೂಡ ನಿಮಗೆ ಶೋ ಆಗುತ್ತೆ. ಈ ರೀತಿ ತುಂಬಾ ಈಸಿಯಾಗಿ ನೀವು ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಯಾರಿಗೆ ಬೇಕಾದರೂ ಅಮೌಂಟನ್ನು ಕಳಿಸ್ಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.